ಗೀತಾ ಮಹಾತ್ಮೆ ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸುಮೃತತ್ವಾಯ ಕಲ್ಪತೆ. ಏಕೆಂದರೆ ಹೇ ಪುರುಷ ಶ್ರೇಷ್ಠನೇ, ಸುಖ ದುಃಖಗಳನ್ನು ಸಮಾನವಾಗಿ ತಿಳಿಯುವ ಧೀರ ಪುರುಷನನ್ನು ಈ ಇಂದ್ರಿಯಗಳ ಮತ್ತು ವಿಷಯಗಳ ಸಂಯೋಗವು ವ್ಯಾಕುಲಗೊಳಿಸುವುದಿಲ್ಲ. ಇಲ್ಲಿ ಹಿ ಎಂದರೆ ಹೇತು, ಕಾರಣ ಎಂಬ ಅರ್ಥ ಕೊಡುತ್ತದೆ. ಇಂದ್ರಿಯಗಳೊಡನೆ ವಿಷಯಗಳ ಸಂಯೋಗವನ್ನು ಯಾವುದಕ್ಕಾಗಿ ಸಹಿಸಿಕೊಳ್ಳಬೇಕು ಎಂಬ ಮಾತನ್ನು ಈ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಇಲ್ಲಿ ಋಷಭ ಎಂಬುದು ಶ್ರೇಷ್ಠತೆಯ ವಾಚಕವಾಗಿದೆ. ಆದ್ದರಿಂದ ಪುರುಷರಲ್ಲಿ ಯಾರು ಹೆಚ್ಚು ಶೂರ, ವೀರ ಹಾಗೂ ಬಲಿಷ್ಠನಾಗಿದ್ದಾನೋ ಅವನನ್ನು ಪುರುಷರ್ಷಭ ಎಂದು ಹೇಳುತ್ತಾರೆ. ಇಲ್ಲಿ ಅರ್ಜುನನನ್ನು ಪುರುಷರ್ಷಭ ಎಂದು ಸಂಬೋಧಿಸಿ ಭಗವಂತನು, ನೀನು ದೊಡ್ಡ ಶೂರ ವೀರನಾಗಿರುವೆ. ಸಹನಾಶೀಲತೆಯು ನಿನ್ನ ಸ್ವಾಭಾವಿಕ ಗುಣವಾಗಿದೆ. ಆದ್ದರಿಂದ ನೀನು ಸಹಜವಾಗಿಯೇ ಇವೆಲ್ಲವನ್ನು ಸಹಿಸಿಕೊಳ್ಳಬಲ್ಲೆ ಎಂಬ ಭಾವವನ್ನು ತೋರಿಸಿದ್ದಾನೆ. ಧೀರಂ ಎಂಬ ಪದವು ಪರಮಾತ್ಮನ ಪ್ರಾಪ್ತಿ ಮಾಡಿಕೊಂಡ ಪುರುಷನ ವಾಚಕವಾಗಿದೆ. ಕೆಲವೆಡೆ ಪರಮಾತ್ಮನ ಪ್ರಾಪ್ತಿಗೆ ಪಾತ್ರನಾದವನನ್ನು ಧೀರ ಎಂದು ಹೇಳಲಾಗಿದೆ. ಆದುದರಿಂದ ಧೀರಂ ಎಂಬ ಪದವು ಸಾಂಖ್ಯಯೋಗದ ಸಾಧನೆಯಲ್ಲಿ ಪರಿಪಕ್ವ ಸ್ಥಿತಿಯನ್ನು ಸಾಧಿಸಿರುವ ಸಾಧಕನ ವಾಚಕವಾಗಿದೆ. ಯಾವ ಪುರುಷನಿಗೆ ಸುಖ ದುಃಖಗಳು ಸಮವಾಗಿರುವುವೋ, ಅವುಗಳನ್ನು ಅನಿತ್ಯವೆಂದು ತಿಳಿದುಕೊಂಡು ಆ ದ್ವಂದ್ವಗಳಲ್ಲಿ ಅವನಿಗೆ ಭೇದ ಬುದ್ಧಿಯು ಉಳಿದಿಲ್ಲವೋ ಅವನೇ ಧೀರನಾಗಿದ್ದಾನೆ ಮತ್ತು ಅವನೇ ಇವುಗಳನ್ನು ಸಹಿಸಿಕೊಳ್ಳುವುದರಲ್ಲಿ ಸಮರ್ಥನಾಗಿದ್ದಾನೆ. ಇದರಿಂದ ಭಗವಂತನು ಮೇಲೆ ತಿಳಿಸಿದಂತಹ ಸಮಭಾವ ಇರುವ ಪುರುಷನು ಮೋಕ್ಷರೂಪಿ ಪರಮಾತ್ಮನ ಪ್ರಾಪ್ತಿಗೆ ಪಾತ್ರನಾಗುತ್ತಾನೆ ಮತ್ತು ಅವನಿಗೆ ಬೇಗನೆ ಅಪರೋಕ್ಷ ಭಾವದಿಂದ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ ಎಂಬ ಭಾವವನ್ನು ತೋರ್ಪಡಿಸಿದ್ದಾನೆ. ಒಟ್ಟಾರೆಯಾಗಿ ನಮಗೆ ಮೋಕ್ಷ ಪ್ರಾಪ್ತಿಯಾಗಬೇಕಾದರೆ ಸುಖ ದುಃಖಗಳನ್ನು ಸಮಾನವಾಗಿ ತಿಳಿಯುವುದು, ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ರಹಿತನಾಗಿರುವುದು, ಯಾವುದೇ ಸಮಯದಲ್ಲಿ ವ್ಯಾಕುಲಗೊಳ್ಳದಿರುವುದು ಧೀರ ಪುರುಷನ ಲಕ್ಷಣವಾಗಿದೆ. ಅಂತಹ ಧೀರ ಪುರುಷರು ನಾವಾಗೋಣ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.